ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ದೇಶದಲ್ಲಿ ಒಂದು ಐತಿಹಾಸಿಕ ನಿರ್ಧಾರಕ್ಕೆ ಮುಂದಾಗ್ತೇವೆ. ನಾವು ಮಹಿಳೆಯರ ಪರವಾಗಿ ಕೆಲಸವನ್ನು ಮಾಡಿದ್ದೇವೆ, ಮಸೂದೆ ಮಂಡನೆಯನ್ನು ಮಾಡಿದ್ದೇವೆ, ಅವರುಗಳಿಗೆ ಮಾನ್ಯತೆಯನ್ನು ಕೊಟ್ಟಿದ್ದೇವೆ ಅನ್ನುವಂಥ ಒಂದು ಮಸೂದೆಯನ್ನು ಪಾಸ್ ಮಾಡಲಿಕ್ಕೆ ಕೇಂದ್ರದ NDA ಸರ್ಕಾರ, ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷ, ಅದರ ನೇತೃತ್ವವನ್ನು ವಹಿಸಿರುವಂತಹ ನರೇಂದ್ರ ಮೋದಿಯವರು ಈಗ ಲೋಕಸಭೆಯ ಸಂಸತ್ ಅಧಿವೇಶನದಲ್ಲಿ ನಿನ್ನೆ ಒಂದು ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಮುಂದಾಗಿದ್ರು. ಅದುವೇ ನಾರಿ ಶಕ್ತಿ ಬಿಲ್, ಮಹಿಳಾ ಮೀಸಲಾತಿ ಮಸೂದೆ. 2029ರಲ್ಲಿ ಬರುವಂತಹ ಲೋಕಸಭಾ ಚುನಾವಣೆಗೆ ಲೋಕಸಭೆಯಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಮಸೂದೆ ಏನಿತ್ತು, ಅದರ ಹೊರತು ಇನ್ನೆರಡು, ಅಂದರೆ ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಂದು ಬಿಲ್ ಏನಿತ್ತು, ಇದು ಎರಡೂ ಕೂಡ ಪಾಸ್ ಆಗಬೇಕಾಗಿತ್ತು. ವಿಪಕ್ಷಗಳ ಜೊತೆಗೆ ಚರ್ಚೆಗೆ ಮುಂದಾಗಿತ್ತು ಆಡಳಿತ ಪಕ್ಷವಾದಂಥ NDA ಸರ್ಕಾರ. ಬಟ್ ಈ ಒಂದು ವಿಚಾರಕ್ಕೆ ವಿಪಕ್ಷಗಳಿಂದ ಭಾರಿ ವಿರೋಧ ವ್ಯಕ್ತವಾಯಿತು. ಈಗ ಪ್ರಸ್ತುತವಾಗಿ 543 ಇರುವಂತಹ ಲೋಕಸಭಾ ಸೀಟ್ಗಳನ್ನು 860ಕ್ಕೆ ಏರಿಕೆ ಮಾಡುವಂಥದ್ದು, 33% ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥದ್ದು ಮೋದಿಯವರ ಒಂದು ಆಸೆಯಾಗಿತ್ತು. ಆ ಒಂದು ಬಿಲ್ಲನ್ನು ಅಂಗೀಕಾರ ಮಾಡೋದಕ್ಕೆ ಲೋಕಸಭೆಯಲ್ಲಿ ಚರ್ಚೆಗೆ ಮುಂದಾಗಿದ್ದರು. ಬಹುಮತ ಅಂದರೆ ಇದರಲ್ಲಿ ಸಂವಿಧಾನ ತಿದ್ದುಪಡಿ ಇರೋದರಿಂದ ಈ ಒಂದು 3:2 ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ವೋಟ್ಸ್ ಬೀಳಬೇಕಾಗಿತ್ತು. ಈ ಒಂದು ಬಿಲ್ ಅಂಗೀಕಾರ ಆಗೋದಕ್ಕೆ 352 ಮತಗಳು ಬೇಕಾಗಿತ್ತು. ಬಿಲ್ ಪರವಾಗಿ 298 ಮತಗಳು ಬೀಳುತ್ತೆ, ಪ್ರತಿಪಕ್ಷಗಳಿಂದ ಇದಕ್ಕೆ ವಿರೋಧವಾಗಿ 230 ವೋಟ್ಸ್ ಬೀಳುತ್ತೆ. ಒಟ್ಟಾರೆ 54 ಶಾರ್ಟೇಜ್ ಬಂದಿದ್ದರಿಂದ ಈ ಬಿಲ್ ಪರವಾಗಿ 54 ಮತಗಳು ಬರದೇ ಇದ್ದಂಥ ಕಾರಣಕ್ಕೆ ಈ ಒಂದು ಬಿಲ್ ಪಾಸ್ ಆಗೋದಿಲ್ಲ. NDA ಸರ್ಕಾರಕ್ಕೆ, BJPಗೆ, ಮೋದಿಯವರಿಗೆ ಒಂದರ್ಥದಲ್ಲಿ ಮುಖಭಂಗ ಆಯಿತು, ಹಿನ್ನಡೆ ಆಯಿತು ಅಂತ ಪ್ರತಿಪಕ್ಷಗಳು ಹೇಳ್ತಾ ಇದ್ದರೆ, ಈ BJP NDA ಮೈತ್ರಿಕೂಟ ಏನಿದೆ, ಇವರು ಹೇಳ್ತಾ ಇರುವಂಥದ್ದು ಇದು ಕಾಂಗ್ರೆಸ್ನ ಅಸಹಕಾರದಿಂದ, ವಿಪಕ್ಷಗಳ ಅಸಹಕಾರದಿಂದ, ಅವರುಗಳ ಮಹಿಳಾ ವಿರೋಧಿ ಮನಸ್ಥಿತಿಯಿಂದ ಈ ರೀತಿಯಾದಂಥ ಒಂದು ಸೋಲಾಯಿತು. ಇದು ನಮ್ಮದಲ್ಲ ಸೋಲು, ಇದು ಪ್ರತಿಪಕ್ಷಗಳ, ಕಾಂಗ್ರೆಸ್ನ ಸೋಲು ಅನ್ನುವಂಥ ವಿಚಾರವನ್ನು BJPಯವರು ಹೇಳ್ತಾ ಇದ್ದಾರೆ. ಅವರು ಪರ್ಟಿಕ್ಯುಲರ್ಲಿ ಹೇಳ್ತಾರೆ, ಕಾಂಗ್ರೆಸ್, TMC, SP, DMK ಇವರುಗಳ ಅಸಹಕಾರದಿಂದಲೇ, ಇವರುಗಳ ಮಹಿಳಾ ವಿರೋಧಿ ಮನಸ್ಥಿತಿಯಿಂದಲೇ ಈ ಒಂದು ಬಿಲ್ ಪಾಸ್ ಆಗಲಿಲ್ಲ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಈ NDA ಸರ್ಕಾರ, ಮೋದಿಯವರ ತರಾತುರಿಯ ನಿರ್ಧಾರ, ನಾವು ಏನು ಬೇಕಾದರೂ ಯಾವ ಸಂದರ್ಭದಲ್ಲಿ ಬೇಕಾದರೂ ಮಾಡ್ತೇವೆ, ನಾವೇನು ಬೇಕಾದರೂ ನಡೆಯುತ್ತೆ ಅನ್ನುವಂಥ ಅಹಂಭಾವ ಒಂದು ಕಡೆ ಆದರೆ, ಮತ್ತೊಂದೆಡೆ ಇದು ಸಂವಿಧಾನ ವಿರೋಧಿ, ನಾವು ದೇಶವನ್ನು ಉಳಿಸ್ಬಿಟ್ವಿ ಅನ್ನುವಂಥ ಮಾತನ್ನು ಕಾಂಗ್ರೆಸ್ನವರು ಆಡ್ತಾ ಇದ್ದಾರೆ. ಅವರು ಕೊಟ್ಟಂತಹ ಕುಂಟು ನೆವಗಳು, ಅವರು ಕೊಟ್ಟಂತಹ ಏನು ಹೇಳ್ತಾರೆ, ಅವ್ರ ಹತ್ರ ಪಾಯಿಂಟೇ ಇಲ್ಲ ಮಾತನಾಡೋದಕ್ಕೆ. ಅವರು ಸಂವಿಧಾನ ವಿರೋಧಿ, ಇದು ದೇಶವನ್ನು ಉಳಿಸ್ಬಿಟ್ವಿ ಅಂತ ಹೆಂಗೆ ಹೇಳ್ತಾರೆ? ಯಾಕೆಂದರೆ ಈ ಹಿಂದೆ ತಂದವರೇ ಕಾಂಗ್ರೆಸ್ನವರು ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ಅವರೇ ತಂದಿದ್ರು. ಅವಾಗಿರಲಿಲ್ವ ಸಂವಿಧಾನ ವಿರೋಧಿ, ದೇಶ ಹಾಳಾಗುತ್ತೆ ಅನ್ನುವಂಥ ಲೆಕ್ಕಾಚಾರ? ಇವತ್ತು ಕೂತ್ಕೊಂಡು ಮಾತಾಡ್ತಾರೆ ರಾಹುಲ್ ಗಾಂಧಿ ಅವರು. ಜೊತೆಗೆ ಮಹಿಳೆಯರಿಗೆ ಏನು ಮಾಡ್ತು, ಮಹಿಳೆಯರಿಗೋಸ್ಕರ ಅಲ್ವಾ ಸ್ವಾಮಿ ತರ್ತಾ ಇದ್ದಿದ್ದ ಬಿಲ್ಲು? ನೀವೇ ಹೇಳ್ತೀರಾ ಇದರಲ್ಲಿ ದಕ್ಷಿಣ ಉತ್ತರ ಭಾರತದ ತಾರತಮ್ಯ ಆಗತ್ತೆ, ಜಾತಿ ಗಣತಿ ಜನಗಣತಿ ವಿಳಂಬ ಆಯಿತು, 50% ಗೊಂದಲ ಆಯಿತು, ಸರ್ಕಾರದ ತರಾತುರಿ. ನೋ, ಕ್ಲಿಯರ್ಲಿ ಗೊತ್ತಾಗ್ತಾ ಇದೆ ನೀವು ಆ್ಯಂಟಿ ಮೋದಿ ವೋಟ್ಸ್ ಇದು ಅಂತ. ನಿಮಗೆ ನಿಜವಾಗಿಯೂ ಮಹಿಳೆಯರ ಬಗ್ಗೆ ಕಾಳಜಿನೂ ಅಲ್ಲ, ಸಂವಿಧಾನದ ಬಗ್ಗೆನೂ ಕಾಳಜಿ ಇಲ್ಲ, ದೇಶದ ಬಗ್ಗೆನೂ ಕಾಳಜಿ ಇಲ್ಲ. ಕೇಂದ್ರ ಸರ್ಕಾರ ಏನೇ ತಂದರೂ ಕೂಡ ಅದನ್ನು ವಿರೋಧಿಸುವಂಥ ಮನಸ್ಥಿತಿ, ಪ್ರಮುಖವಾಗಿ ನರೇಂದ್ರ ಮೋದಿ ಅವರನ್ನ ವಿರೋಧಿಸುವಂಥ ಮನಸ್ಥಿತಿ. ಹೀಗಾಗಿ ಏನು ವೋಟ್ಸ್ ಬಂತಲ್ಲ, ಇದು 298 ಬಿಲ್ನ ವಿರೋಧವಾಗಿ, ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ, ಇದು ಆ್ಯಂಟಿ ಮೋದಿ ವೋಟ್ಸ್ ಅನ್ನುವಂಥದ್ದು. ಈ ಹಿಂದೆ ಬಿಲ್ಲನ್ನು ತಂದವರು ನೀವೇ ಕಾಂಗ್ರೆಸ್ನವರು, ಅವಾಗ ಗೊತ್ತಿರಲಿಲ್ವಾ? ಅಲ್ಲ, ಸಂವಿಧಾನ ಏನು ಹೇಳುತ್ತೆ, ಯಾವುದೇ ಧರ್ಮಾಧಾರಿತ, ಜಾತಿ ಆಧಾರಿತ ರಿಸರ್ವೇಷನ್ಸ್ ಎಕ್ಸೆಪ್ಟ್ SC STಗೆ ಇಲ್ಲ ಅನ್ನುವಂಥದ್ದು ಗೊತ್ತಿಲ್ವ? ಮಿನಿಮಮ್ ಕಾಮನ್ ಸೆನ್ಸ್ ಅಲ್ವಾ ಇದು? ಈ ಕಡೆ ಆದರೆ ಆಯಿತು, NDA ಸರ್ಕಾರ, ಮೋದಿಯವ್ರಿಗೆ ಗೊತ್ತಿರಲಿಲ್ವ ತಮ್ಮ ಹತ್ರ ಅಷ್ಟು ನಂಬರ್ಸ್ ಇಲ್ಲ ಅನ್ನುವಂಥದ್ದು? ಹೀಗಾಗಿ ವಿಪಕ್ಷಗಳಲ್ಲಿ ಕೆಲವು ನಾಯಕರನ್ನು ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು, ಇದರ ಪರವಾಗಿ ವೋಟ್ ಹಾಕಬೇಕು ಅನ್ನುವಂಥ ಲೆಕ್ಕಾಚಾರವು NDA BJPಯವ್ರಿಗಿರಲಿಲ್ವಾ? ಅಥವಾ ನಾವೇನು ಮಾಡಿದ್ರು ನಡೆಯುತ್ತೆ ಅಂತನಾ? ಅಥವಾ ಬೆಳಗ್ಗೆ ಫೋನ್ ಮಾಡಿಕೊಂಡು ಅವರುಗಳಿಗೆ ನೀವು ನಮ್ಮ ಪರವಾಗಿ ವೋಟ್ ಹಾಕಿ, ಬಿಲ್ ಪರವಾಗಿ ವೋಟ್ ಹಾಕಿ ಅಂತ ಕೇಳ್ಕೊಳ್ಳೋದಾ? ಅಥವಾ ಇದರಿಂದ ರಾಜಕೀಯ ಆಟ ಏನಾದರೂ ಅಡಗಿದೆಯಾ? ಇದನ್ನು BJP ಅಸ್ತ್ರ ಮಾಡಿಕೊಂಡಿದೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಈಗ 2 ಚುನಾವಣೆಗಳಾಗಲಿಕ್ಕೇನಿದೆ, ಮುಂದೆ ಬರುವಂಥ ದಿನಗಳ ಲೆಕ್ಕಾಚಾರದಲ್ಲಿ BJP
ಇದನ್ನ ಅಂದರೆ ವಿಪಕ್ಷಗಳು, ಪ್ರಮುಖವಾಗಿ ಕಾಂಗ್ರೆಸ್, ಇದು ಮಹಿಳಾ ವಿರೋಧಿ ಮನಸ್ಥಿತಿ, ಮಹಿಳೆಯರ ಪರವಾಗಿ ನಾವು ತರಬೇಕಾಗಿದ್ದಂಥ ಬಿಲ್ಲನ್ನು ವಿರೋಧಿಸಿ ಅಂಗೀಕಾರ ಮಾಡದೇ ಇದ್ದಂತಹ ಒಂದು ವಿಪಕ್ಷಗಳು ಅನ್ನುವಂಥ ಅಸ್ತ್ರವನ್ನು ಅವರುಗಳ ಮೇಲೆ ಪ್ರಯೋಗ ಮಾಡೋದಕ್ಕೆ ಮೋದಿಯವರು ಬೇಕಂತ ಇದನ್ನು ತಂದರು. ಗೊತ್ತಿತ್ತು ಅವರಿಗೆ ನಮ್ಮ ಹತ್ರ ನಂಬರ್ಸ್ ಇಲ್ಲ ಅಂತ, ಹೀಗಾಗಿ ಬೇಕಂತಲೇ ಸೋಲಿಸಿದ್ರು ಅನ್ನುವಂಥ ಲೆಕ್ಕಾಚಾರಗಳು ಒಂದು ಕಡೆ ಆದರೆ, ಏನು ಕೇಕೆ ಹಾಕ್ತಾ ಇದ್ದಾರಲ್ಲ ವಿಪಕ್ಷಗಳು, ನಾವು ಸೋಲಿಸ್ಬಿಟ್ವಿ, ಮುಖಭಂಗ ಮಾಡಿಬಿಟ್ವಿ, ದೇಶ ಉಳಿಸ್ಬಿಟ್ವಿ ಅಂತ. ಇದೆಲ್ಲವೂ ಒಂದು ಕಡೆ ಆದರೆ ಅಲ್ಟಿಮೇಟ್ಲಿ ಇದರಲ್ಲಿ ನಷ್ಟವನ್ನು ಅನುಭವಿಸಿದಂಥವರು 4ನೇ 5ನೇ ಬಾರಿಗೆ ಮಹಿಳೆಯರು ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಮಹಿಳೆಯರಿಗೆ ಮೀಸಲಾತಿ ಸಿಗಲಿಲ್ಲ, ಮಹಿಳೆಯರಿಗೆ ಏನೋ ಒಂದು ಸ್ಥಾನಮಾನ ಸಿಗ್ತಾ ಇತ್ತೇನೋ, ಮನ್ನಣೆ ಸಿಗ್ತಾ ಇತ್ತೇನೋ, ಅದನ್ನು ಕಳ್ಕೊಂಡವರು ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಮಹಿಳೆಯರು. ಇದರ ಹಿಂದೆ ಏನೇ ಬೇಕಾದರೂ ರಾಜಕೀಯಗಳು ಅಡಗಿರಲಿ, ಬಟ್ ನಷ್ಟ ಅನುಭವಿಸಿದಂಥವರು ಮಹಿಳೆಯರು. ಹಿನ್ನಡೆ ಯಾರಿಗೂ ಆಗಿಲ್ಲ, ಮಹಿಳೆಯರಿಗೆ ಹಿನ್ನಡೆ ಆಗಿದ್ದು. ನಿಮಗೇನನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.